ಇರಾನ್ ಮತ್ತು ಅಮೆರಿಕದ ನಡುವೆ ಮತ್ತೊಂದು ಸಂಘರ್ಷ ಶುರುವಾಯಿತು. IRGC ಮಧ್ಯಪ್ರಾಚ್ಯದ ದೇಶಗಳ ಮೇಲೆ ದಾಳಿ ಮಾಡಿತು. ಅಮೆರಿಕವು ಕೂಡ ಇರಾನ್ನ ಮೇಲೆ ದಾಳಿ ಮಾಡ್ತಾ ಇದ್ದದ್ದನ್ನು ನೋಡ್ತಾ ಇದ್ವಿ. ಅಮೆರಿಕ ನಿರಂತರವಾಗಿ 2 ದಿನಗಳ ಕಾಲ 90 ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿತು. ಆ ದಾಳಿಯಲ್ಲಿ 14 ಜನ ಮೃತಪಟ್ಟರು. IRGCಯ ಒಂದು 60 ಬೋಟ್ಗಳನ್ನು ಕೂಡ ಅಮೆರಿಕದವರು ಹೊಡೆದುರುಳಿಸಿದ್ದನ್ನು ನಾವೆಲ್ಲ ನೋಡಿದ್ವಿ. ಅದರ ಬಗ್ಗೆ ಇರಾನ್ನ ನಾಯಕತ್ವದಿಂದ ಆಕ್ರೋಶ ಹೊರ ಆಯಿತು. ಎಲ್ಲವೂ ಕೂಡ ಆಯಿತು. ಇಲ್ಲ, ನಾವು ಯುದ್ಧ ಮಾಡ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದರು. ಆದರೆ ಇದೀಗ ಮಧ್ಯಪ್ರಾಚ್ಯದ ಹಾರ್ಮುಜ್ ಜಲಸಂಧಿಯ ಮೇಲೆ ಅಥವಾ ಇರಾನ್ನ ಮೇಲೆ ಅಮೆರಿಕದ ದಾಳಿ ನಿಂತಿದೆ. ಅಮೆರಿಕ ಮಾಡ್ತಾ ಇದ್ದಂತಹ ದಾಳಿ ಸ್ಥಗಿತ ಆಗಿದೆ. ಆದರೂ ಕೂಡ ಬಾಂಬ್ಗಳ ಸುರಿಮಳೆ ಆಗ್ತಾ ಇದೆ ಇರಾನ್ನ ಮೇಲೆ. ಹಾಗಾದರೆ ಅಮೆರಿಕವನ್ನು ಬಿಟ್ಟರೆ ಯಾವ ದೇಶ ಇಂಥದ್ದೊಂದು ಪರಿಸ್ಥಿತಿಗೆ ಕೈ ಹಾಕ್ತಾ ಇದೆ? ಯಾವ ದೇಶ ಇರಾನನ್ನು ಕೇಂದ್ರೀಕರಿಸಿಕೊಂಡು ಇಂಥದ್ದೊಂದು ದಾಳಿ ಮಾಡ್ತಾ ಇದೆ ಅಂತ ಒಂದು ದೊಡ್ಡ ಮಟ್ಟದ ಜಾಗತಿಕವಾಗಿ ಆಗ್ತಾ ಇರುವಂತಹ ಚರ್ಚೆ. ಯಾಕಂದರೆ ಅಮೆರಿಕವೇ ಇರಾನನ್ನು ಕೇಂದ್ರೀಕರಿಸಿಕೊಂಡು ದಾಳಿ ಮಾಡೋದನ್ನು ನಿಲ್ಲಿಸಿದಾಗ ಮತ್ತೊಂದು ಯಾವ ದೇಶ ಬರಬೇಕು? ಸಹಜವಾಗಿ ನಮಗೆಲ್ಲ ಅನಿಸುತ್ತೆ ಮಧ್ಯಪ್ರಾಚ್ಯಗಳತ್ತ ನಮ್ಮ ಕಣ್ಣು ಹೋಗುತ್ತೆ. ಯಾಕೆ ಮಧ್ಯಪ್ರಾಚ್ಯಗಳತ್ತ ಕಣ್ಣು ಹೋಗುತ್ತೆ? ಇರಾನ್ ಕೂಡ ಮಧ್ಯಪ್ರಾಚ್ಯಗಳ ಮೇಲೆ ಅಟ್ಯಾಕ್ ಮಾಡಿತ್ತು. ಅದು ಮೊದಲ ದಿನದಿಂದಲ ಇಲ್ಲಿಯ ತನಕವೂ ಕೂಡ ಒನ್ಸ್ ಅಗೇನ್ ಅದರ ಪ್ರತೀಕಾರಕ್ಕಾಗಿ ಅವರು ಬರ್ತಾ ಇದ್ದಾರಾ? ಎಲ್ಲ ಚರ್ಚೆಗಳಾಗ್ತಾ ಇದೆ. ಆ ಚರ್ಚೆಯ ನಡುವೆ UAE ಈ ದೇಶ ಇರಾನ್ನ ಮೇಲೆ ಪ್ರತೀಕಾರದ ಭಾಗವಾಗಿ ದಾಳಿ ಮಾಡ್ತಿದೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಹಾಗಾದರೆ ಏನಾಗ್ತಾ ಇದೆ ಎಲ್ಲವನ್ನು ಕೂಡ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಇರಾನ್ ಮೇಲೆ ನಿಗೂಢ ದಾಳಿ, ಅಖಾಡಕ್ಕಿಳಿದ UAE. ನೀವು ನೋಡಿ, ಯುದ್ಧ ಶುರುವಾಯಿತು. ಯುದ್ಧ ಶುರುವಾದ ನಂತರ UAE ಕೆಲವೊಂದಿಷ್ಟು ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ಇರಾನ್ನ ವಿರುದ್ಧ ಅಟ್ಯಾಕ್ ಮಾಡಿದ್ದನ್ನು ನೋಡಿದ್ವಿ. ಮೊದಲು ಯುದ್ಧ ಶುರುವಾದಾಗ ಯುನೈಟೆಡ್ ಅರಬ್ ಎಮಿರೇಟ್ಸ್ ಎನ್ನುವಂತಹ ಈ ದೇಶ ಏನಿದೆ, ಒಂದು ತಟಸ್ಥ ದೇಶವಾಗಿ ಪರಿಣಮಿಸಿತ್ತು. ಒಂದು ತಟಸ್ಥವಾಗಿತ್ತು. ಅದು ಅಮೆರಿಕಾದ ಸೇನಾನೆಲೆಗಳಿಗೆ ಜಾಗವನ್ನು ಕೊಟ್ಟು ಅಮೆರಿಕಾದ ಜೊತೆಗೆ ಮಿತ್ರತ್ವವನ್ನು ಬಯಸಿಕೊಂಡು ಇಸ್ರೇಲ್ನ ಜೊತೆಗೂ 2020ರಲ್ಲಿ ಒಪ್ಪಂದವನ್ನು ಮಾಡಿಕೊಂಡು ಎಲ್ಲವನ್ನ ಮಾಡಿಕೊಂಡ ನಂತರವೂ ಕೂಡ ಇಸ್ರೇಲ್ ಮತ್ತು ಅಮೆರಿಕಾದ ಈ ಜಂಟಿ ದಾಳಿಯನ್ನು ನೇರವಾಗಿ ವಿರೋಧ ಮಾಡಿರಲಿಲ್ಲ ಅಥವಾ ಅದರ ಪರವಾಗಿ ಅದನ್ನು ಕೂಡ ಮಾತಾಡಿರಲಿಲ್ಲ. ಆದರೆ ಒಂದು ತಟಸ್ಥ ನೀತಿಯನ್ನು ಹೊಂದಿದ್ದಂತಹ ದೇಶ UAE. ಹಾಗಾದರೆ UAE ಅಖಾಡಕ್ಕಿಳಿತ? ಇಂಥದ್ದೊಂದು ಪ್ರಶ್ನೆ ಬರ್ತಾ ಇದೆ. ಆದರೆ ಹೀಗೆ ತಟಸ್ಥ ನೀತಿಯನ್ನು ಹೊಂದಿದ್ದಂತಹ UAEಯ ವಿರುದ್ಧ ಇರಾನ್ನವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಗುರಿಯಾಗಿಸಿಕೊಂಡಿದ್ರು. ಅಲ್ಲಿಯ ತೈಲ ಸಂಸ್ಕರಣಾ ಘಟಕಗಳನ್ನು, ಜನನಿಬಿಡ ಪ್ರದೇಶಗಳನ್ನೆಲ್ಲ ಗುರಿಯಾಗಿಸಿಕೊಂಡು ದಾಳಿ ಮಾಡೋ ಪ್ರಯತ್ನ ಮಾಡಿದ್ರು. ಇದೀಗ ಬುಷೇರ್, ಸಿಸ್ತಾನ್, ಬಲ್ಚುಸ್ತಾನ ಪ್ರಾಂತ್ಯಗಳಲ್ಲೆಲ್ಲ ಭಾರಿ ಸ್ಫೋಟ ಆಗಿದೆ. ಅಮೆರಿಕಾದ ಜೊತೆಗೆ ಸೌದಿ ಅರೇಬಿಯಾ ಮತ್ತು UAE ಯುನೈಟೆಡ್ ಅರಬ್ ಎಮಿರೇಟ್ಸ್ ಎನ್ನುವಂತಹ ದೇಶಗಳು ಕೈ ಜೋಡಿಸ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ. ಜುಲೈ 9ನೇ ತಾರೀಕಿಗೆ 90 ನೆಲೆಗಳ ಮೇಲೆಲ್ಲ ದಾಳಿ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಆ ಕಾರ್ಯಾಚರಣೆ ಮುಕ್ತಾಯ ಆಯಿತು. ಅದಾದ ನಂತರ ಬೂಶಹರ್, ಚಬಾಹಾರ್, ಅದಾದ ನಂತರ ದಕ್ಷಿಣ ಪ್ರಾಂತ್ಯಗಳ ಮೇಲೆ ಸರಣಿ ನಿಗೂಢ ವೈಮಾನಿಕ ದಾಳಿಗಳೆಲ್ಲ ನಡೀತಾ ಇದೆ. ಈಗ ಇರಾನ್ನ ಸಂಸದರೊಬ್ಬರು ಮಾತನಾಡಿದ್ರು. UAE ದೇಶಕ್ಕೆ ನೇರವಾಗಿ ಎಚ್ಚರಿಕೆ ಕೊಟ್ಟರು. ಅಮೆರಿಕದ ದಾಳಿಗಳಿಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಬೆಂಬಲ ಕೊಡ್ತಾ ಇದೆ ಮತ್ತು ಈ ದಾಳಿಗಳಲ್ಲಿ ಭಾಗಿಯಾಗಿದೆ ಅಂತ ಇರಾನ್ ಅವರು ಒಂದು ದೊಡ್ಡ ಮಟ್ಟದ ಆರೋಪ ಮಾಡಿದರು. ನೀವು ನೋಡಿ, 2026 ಅಂದರೆ ಏಪ್ರಿಲ್ ತಿಂಗಳಲ್ಲಿ ಯುದ್ಧ ನಡೀತಾ ಇತ್ತಲ್ಲ, ಯುದ್ಧ ನಡೆಯುವಂತಹ ಸಮಯದಲ್ಲಿ UAE ಇರಾನ್ನ ಲಾವನ್ ದ್ವೀಪದ ತೈಲ ಸಂಸ್ಕರಣಾಗಾರ ಮತ್ತು ಹಾರ್ಮುಜ್ ಜಲಸಂಧಿ ಬಳಿ ಇರುವಂತಹ ಒಂದು ದ್ವೀಪಗಳ ಮೇಲೆ ಒಂದು ದೊಡ್ಡ ಪ್ರಮಾಣದ ದಾಳಿಯನ್ನು ನಡೆಸಿತ್ತು ಅಂತ ಸದ್ಯಕ್ಕೆ ಆಗ್ತಾ ಇರುವಂತಹ ಚರ್ಚೆ. 2 ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ಇವರು ದಾಳಿ ಮಾಡಿದ್ರು ಅಂತ ಇದೀಗ ಒನ್ಸ್ ಅಗೇನ್ ಅದು ಮಾಡ್ತಾ ಇದ್ದಾರೆ ಅಂತ. ನೀವು ನೋಡಿ, ಇರಾನ್ ಮತ್ತು UAEಗೆ ಇರುವಂತಹ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಫ್ರೆಂಚ್ ಮಿರಾಜ್ ಇದೆ, F-16 ಯುದ್ಧ ವಿಮಾನಗಳು ಎಲ್ಲವೂ ಕೂಡ ಇರುವ ಕಾರಣಕ್ಕಾಗಿ UAE ಇಂಥದ್ದೊಂದು ದಾಳಿ ಮಾಡ್ತಾ ಇದ್ದಾರೆ ಅಂತ. ನೀವು ಸ್ವಲ್ಪ ಇತಿಹಾಸಕ್ಕೆ ಹೋಗೋಣ. UAE ಮತ್ತು ಇರಾನ್ನ ನಡುವೆ ಸಂಬಂಧಗಳು ಹೆಂಗಿತ್ತು ನೋಡಿ, ನೀವು ಗಮನಿಸಬೇಕಾದಂತಹ ಸಂಗತಿ. 2-3 ಕಾರಣಗಳಿಗೆ ಈ 2 ದೇಶಗಳ ನಡುವೆ ಭಿನ್ನಾಭಿಪ್ರಾಯಗಳಿದೆ. ಒಂದು, UAEಗೆ ಸೇರಬೇಕಾದಂತಹ ಬಂದರುಗಳು ನಂದು ಸೇರುತ್ತೆ ಅಂತ 1971ರಿಂದ ಇರಾನ್ ಪ್ರತಿಪಾದನೆ ಮಾಡ್ತಾ ಇದೆ. ಯಾವ್ದಾವ್ದದು? ಮೂಸಾ, ಗ್ರೇಟರ್ ಟನ್ ಮತ್ತು ಲೆಸ್ಸರ್ ಟನ್. ಈ ದ್ವೀಪಗಳ ಮಾಲೀಕತ್ವದ ಕುರಿತಂತೆ, ಈ ದ್ವೀಪಗಳೇನಿದೆ 3 ದ್ವೀಪಗಳು, ಈ 3 ದ್ವೀಪಗಳ ಮಾಲೀಕತ್ವದ ಕುರಿತಂತೆ ಉಭಯ ದೇಶಗಳ ನಡುವೆ ಅನೇಕ ಬಾರಿ ಪೈಪೋಟಿ ಆಗಿದ್ದನ್ನು ನೋಡ್ತಾ ಇದ್ದೀವಿ. ಈ ಪೈಪೋಟಿಯ ನಡುವೆ ಈ 3 ದ್ವೀಪಗಳು ಯಾರ ನಿಯಂತ್ರಣದಲ್ಲಿದೆ? ಅದು ಇರಾನ್ನ ನಿಯಂತ್ರಣದಲ್ಲಿರೋದು. ಇರಾನ್ನ ನಿಯಂತ್ರಣದಲ್ಲಿದೆ. ಈ ಕಾರಣಕ್ಕಾಗಿ UAE ಬಯಸ್ತಾ ಇದೆ, ಇಲ್ಲ ಆ ದ್ವೀಪಗಳು ನನಗೆ ಸೇರಬೇಕು ಅಂತ. ಒಂದು ಅಮೆರಿಕಾದ ಯುದ್ಧ ಒಂದು ಕಾರಣ, ಎರಡನೇದ್ದು 1971ರಿಂದ ಅಂದರೆ ಕಳೆದ ಒಂದು 50 ವರ್ಷಗಳಿಂದ ಉಭಯ ದೇಶಗಳ ನಡುವೆ ಮಾಲೀಕತ್ವದ ನಡುವೆ ಪೈಪೋಟಿ ಆಗ್ತಾ ಇರೋದು. ಇದು ಕೂಡ ಒಂದು ಯುದ್ಧಕ್ಕೆ ಕಾರಣ ಆಗ್ತಾ ಇದೆ. ಒಂದು. ಎರಡನೇ
ಎರಡನೇದ್ದು 2020ರಲ್ಲಿ ಡೊನಾಲ್ಡ್ ಟ್ರಂಪ್ ಅಬ್ರಹಾಂ ಒಪ್ಪಂದವನ್ನು ತೆಗೆದುಕೊಂಡು ಬಂದ್ರಲ್ಲ, ಆ ಅಬ್ರಹಾಂ ಒಪ್ಪಂದಕ್ಕೆ ಮೊದಲು ಸಹಿ ಹಾಕಿದಂತಹ ದೇಶ ಯಾವುದು? ಇದೇ ಯುನೈಟೆಡ್ ಎಮಿರೇಟ್ಸ್ ಎನ್ನುವಂತಹ ದೇಶ, UAE ಅಂತ ನಾವೇನು ಕರಿತೀವಿ. ಇದು ಕೂಡ ಸಹಿ ಹಾಕುವ ಮುಖಾಂತರ ಅನೇಕ ವರ್ಷಗಳಿಂದ ರಾಜತಾಂತ್ರಿಕ ಸಂಬಂಧ ಇಸ್ರೇಲ್ ಮತ್ತು ಅರಬ್ ಕಂಟ್ರಿಗಳ ನಡುವೆ ಮುಗುಚಿ ಹೋಗಿತ್ತಲ್ಲ, ಅದನ್ನು ಪುನರಪಿ ಸ್ಥಾಪನೆ ಮಾಡುವ ಪ್ರಯತ್ನವನ್ನು ಮಾಡಿದೆ. ಈ ಪುನರಪಿ ಸ್ಥಾಪನೆ ಮಾಡಿದ್ದರ ಪರಿಣಾಮ ಏನಾಯಿತು? ಸಹಜವಾಗಿ ಇರಾನ್ನ ಶತ್ರು ದೇಶ ಇಸ್ರೇಲ್, ಅವರ ಜೊತೆಗೆ ನೀವು ಮಿತ್ರತ್ವವನ್ನು ಬಯಸ್ತಾ ಇದ್ದೀರಿ ಅನ್ನೋದು ಕೂಡ ಇರಾನ್ಗೆ ಕೆಂಗಣ್ಣಿಗೆ ಗುರಿಯಾಗಿದೆ. ಇವೆಲ್ಲದರ ಭಾಗವಾಗಿ UAE ಮತ್ತು ಇರಾನ್ನ ನಡುವೆ ಇರುವಂತಹ ಇದೊಂದು ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಸ್ಯಾಟಲೈಟ್ ಚಿತ್ರದಲ್ಲಿ ರಹಸ್ಯ ಬಯಲಾಗಿರೋ ಬೆಳವಣಿಗೆ. ಸ್ಯಾಟಲೈಟ್ ಚಿತ್ರದಲ್ಲಿ ರಹಸ್ಯ, ಒಂದು ಇರಾನ್ನ ಪಾರ್ಚಿನ್ ಮಿಲಿಟರಿ ಸಂಕೀರ್ಣದಲ್ಲಿ ಭಾರೀ ಚಟುವಟಿಕೆಗಳೆಲ್ಲ ಪತ್ತೆಯಾಗಿದೆ. ಹಾನಿಗೊಳಗಾದಂತಹ ಪರಮಾಣು ಕೇಂದ್ರಗಳ ಪುನರ್ ನಿರ್ಮಾಣಕ್ಕೆ ಇರಾನ್ ಎಲ್ಲ ಸಿದ್ಧತೆ ಮಾಡ್ತಾ ಇದೆ. ಫಿಕಾಕ್ಸ್ ಪರ್ವತದ ಭೂಗತ ಸುರಂಗಗಳಲ್ಲಿ ವಾಹನ ಸಂಚಾರಗಳೆಲ್ಲ ಆಗ್ತಾ ಇದೆ ಅಂತ ಸದ್ಯಕ್ಕೆ ಬರ್ತಾ ಇರುವಂತಹ ಡೀಟೇಲ್ಸು. ಇರಾನ್ನ ಅತ್ಯಂತ ಸೂಕ್ಷ್ಮ ಸೇನಾ ನೆಲೆ ಪಾರ್ಚಿನ್ ಮಿಲಿಟರಿ ಸಂಕೀರ್ಣ ಇದು. ಇಲ್ಲಿ ಒಂದು ಚಟುವಟಿಕೆಗಳು ನಡೀತಾ ಇದೆ ಅಂತ ಸ್ಯಾಟಲೈಟ್ ಚಿತ್ರಗಳ ಮುಖಾಂತರ ಎಲ್ಲ ಗೊತ್ತಾಗಿದೆ. ಅಂದರೆ ಇರಾನ್ ತನ್ನ ಪರಮಾಣು ಮತ್ತು ಕ್ಷಿಪಣಿ ತಂತ್ರಜ್ಞಾನವನ್ನು ಮರುಸ್ಥಾಪನೆ ಮಾಡೋದಕ್ಕೆ ಈಗ ಕೆಲಸವನ್ನು ಮಾಡ್ತಾ ಇದೆ. ಜೂನ್ 17ನೇ ತಾರೀಕಿಗೆ ಒಪ್ಪಂದವನ್ನು ಮಾಡಿಕೊಂಡಾಗಿಲ್ಲ, ನಾವು ಯಾವ ವಿಚಾರದಲ್ಲೂ ಕೂಡ ಮುಂದುವರಿಯೋದಿಲ್ಲ, ಇದನ್ನು ಸ್ಥಗಿತ ಮಾಡ್ತೀವಿ ಅಂತ ಅಮೆರಿಕಾಕ್ಕೊಂದು ಭರವಸೆ ಕೊಟ್ಟಿತ್ತು. ಒಂದು MOU ಎಲ್ಲ ಮಾಡಿಕೊಂಡಿದ್ರು, ಅದರ ವಿರುದ್ಧವಾಗಿ ನಡೆದುಕೊಳ್ತಾ ಇದ್ದಾರೆ ಅಂತ. ಈ ಪಾರ್ಚಿನ್ ಸಂಕೀರ್ಣದ ಥಲೆಗನ್ 2 ಎನ್ನುವಂಥ ಒಂದು ತಾಣ ಇದೆ. ಅಲ್ಲಿ ಚಟುವಟಿಕೆಗಳಾಗ್ತಾ ಇರೋದೆಲ್ಲವೂ ಕೂಡ ಸ್ಯಾಟಲೈಟ್ ಮುಖಾಂತರ ಗೊತ್ತಾಗಿದೆ. ಅಂದರೆ ಇರಾನ್ ಪರಮಾಣು ಬಾಂಬ್ಗೆ ಬಳಸಬಹುದಾದಂಥ ಎಲ್ಲ ಸ್ಫೋಟಕಗಳನ್ನು ಅಮೆರಿಕಾದ ದಾಳಿ ಮಾಡುತ್ತೆ ಎನ್ನುವ ಕಾರಣಕ್ಕಾಗಿ ಯಾರಿಗೂ ಕೂಡ ಗೊತ್ತಾಗದಂತೆ ಸಂಗ್ರಹ ಮಾಡ್ತಾ ಇದೆ ಅಂತ ಪಾಶ್ಚಿಮಾತ್ಯ ಗುಪ್ತಚರ ಸಂಸ್ಥೆಗಳು ಕೊಟ್ಟಿರುವಂಥ ವರದಿ, ಒಂದು ಬೆಳವಣಿಗೆ. ಅದಾದ ನಂತರ ಅಮೆರಿಕ ಮತ್ತು ಇಸ್ರೇಲ್ ನಡೆಸಿದ್ದಂತಹ ಬಂಕರ್ ಬಸ್ಟರ್ ಬಾಂಬ್ ದಾಳಿಗಳಿಂದ ಒಂದು ದೊಡ್ಡ ಕಂದಕಗಳೆಲ್ಲ ಬಿದ್ದಿತ್ತಲ್ಲ, ದೊಡ್ಡದಾದಂತಹ ಕಂದಕಗಳು ಬಿದ್ದಿತ್ತು. ಆ ಎಲ್ಲ ಕಂದಕಗಳನ್ನು ಕೂಡ ಇರಾನ್ನವರು ಮುಚ್ತಾ ಇದ್ದಾರೆ. ಅದು ಮಿಕ್ಸರ್ ಟ್ರಕ್ಗಳಾಗಿರ್ಬೋದು, ಕಾರ್ಮಿಕರು ಸಿಮೆಂಟ್ಗಳನ್ನು ತೆಗೆದುಕೊಂಡು ಹೋಗ್ತಾ ಇರೋದು, ಕಾಂಕ್ರೀಟ್ ಗೋಡೆಗಳನ್ನು ನಿರ್ಮಾಣ ಮಾಡ್ತಾ ಇರೋದು ಎಲ್ಲವೂ ಕೂಡ ಸ್ಯಾಟಲೈಟ್ನಲ್ಲಿ ಗೊತ್ತಾಗಿದೆ ಅಂತ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇದೆಲ್ಲವೂ ಕೂಡ ಗೊತ್ತಾಗಿದೆ ಅಂತ ಅಮೆರಿಕಕ್ಕೆ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಟ್ರಕ್ ಮತ್ತು ಮಿಲಿಟರಿ ವಾಹನಗಳು ಪ್ರವೇಶ ಮಾಡ್ತಾ ಇದೆ, ಹೊರಗೆ ಬರ್ತಾ ಇದೆ. ಜೂನ್ ಕೊನೆಯ ವಾರ ಮತ್ತು ಜುಲೈ ಆರಂಭದ ಸ್ಯಾಟಲೈಟ್ ಚಿತ್ರಗಳಲ್ಲೆಲ್ಲ ಇದೆಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಅಲ್ಲೊಂದು ಕಾಮಗಾರಿ ನಡೀತಾ ಇದೆ ಅನ್ನುವಂಥದ್ದು ಅಮೆರಿಕಾಗೆ ಗೊತ್ತಾಗ್ತಾ ಇರುವಂಥ ವಿಚಾರ. ನೀವು ಮತ್ತೊಂದು ಗಮನಿಸಬೇಕಾದಂತಹ ಸಂಗತಿ, ಇರಾನ್ ಇವತ್ತು ಪುನರ್ ನಿರ್ಮಾಣ ಮಾಡ್ತಾ ಇರುವಂತಹ ಕೇಂದ್ರಗಳು ಕೂಡ ಭಾರಿ ವಿಶೇಷತೆ ಇರುವುದು. ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. ನಂಟಾಜ್, ಇಸ್ಫಹಾನ್, ಅದಾದ ನಂತರ ಮತ್ತೊಂದು ಕೇಂದ್ರ ಅವರದ್ದು ಫೋರ್ಡ್ ನೆಲೆಗಳು. ಈ ಫೋರ್ಡ್ ನೆಲೆಗಳ ಮೇಲೆ ದಾಳಿ ಆದಾಗಲೂ ಕೂಡ ಹಾನಿಗಳು ಸ್ವಲ್ಪ ಹಾನಿಗಳಾದಾಗಲೂ ಕೂಡ ಅವುಗಳನ್ನು ಬಿಟ್ಟು ಅವುಗಳೇ ಪರ್ಯಾಯವಾಗಿ ಭೂಗತವಾಗಿ ಇವುಗಳನ್ನು ಅಭಿವೃದ್ಧಿಪಡಿಸುವಂತಹ ಮರು ನವೀಕರಣ ಮಾಡುವಂತಹ ಪ್ರಯತ್ನವನ್ನು ಇರಾನ್ ಮಾಡ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅಮೆರಿಕದ ದಾಳಿಗೆ ಇವ್ಯಾವುದು ಕೂಡ ಗೊತ್ತಾಗಬಾರದು ಅಂತ. ಬಟ್ ಅಮೆರಿಕದ ಸ್ಯಾಟಲೈಟ್ಗಳಲ್ಲಿ ಇದೆಲ್ಲವೂ ಕೂಡ ಗೊತ್ತಾಗ್ತಾ ಇರೋದು. ಇದು ಒಂದು ಬೆಳವಣಿಗೆ ಅಮೆರಿಕ ಮತ್ತು ಇರಾನ್ನ ನಡುವೆ ಆಗ್ತಾ ಇರುವಂಥದ್ದು. ಮತ್ತೊಂದು, ಹಾರ್ಮುಜ್ ಲಾಕ್ ಆಗಿದೆ, ಆರ್ಥಿಕತೆಗೆ ಸಂಕಷ್ಟ ಬಂದಿರೋದು. ಹಾರ್ಮುಜ್ ಜಲಸಂಧಿಯನ್ನು ಲಾಕ್ ಮಾಡಿರೋದು. ಹಡಗುಗಳ ಸಂಚಾರಕ್ಕೆ ಶುಲ್ಕ ವಿಧಿಸೋದಕ್ಕೆ ಇರಾನ್ ಪಟ್ಟು ಹಿಡಿದಿದೆ. ಅಮೆರಿಕ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಅದು ಮೊದಲದಿಂದಲೂ ಕೂಡ ಈ ಟೋಲನ್ನು ಯಾವುದೇ ಕಾರಣಕ್ಕೂ ಹಾಕಬಾರದು ಅಂತ ಅಮೆರಿಕದ ವಾದ ಇತ್ತು. ಡೊನಾಲ್ಡ್ ಟ್ರಂಪ್ ಅದರ ವಿರುದ್ಧವಾಗಿಯೇ ದಾಳಿ ಮಾಡಿದ್ದನ್ನು ನೋಡಿದ್ದೀವಿ. ಯಾವುದೇ ಒಂದು ವಾಣಿಜ್ಯ ಹಡಗುಗಳು ಕೂಡ ಯಾವ ಕಾರಣಕ್ಕೂ ನಿಮ್ಮ ಟೋಲನ್ನು ಪಾವತಿ ಮಾಡಬಾರದು, ನಿಮ್ಮ ಸಹಾಯಕ್ಕೆ ನಾವು ಬರ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದನ್ನು ನೋಡ್ತಾ ಇದ್ದೀವಿ. ಒನ್ಸ್ ಅಗೇನ್ ಇರಾನ್ ಅವರು ಈ ವಿಚಾರಕ್ಕೆ ಬರ್ತಾ ಇದ್ದಾರೆ, ಆದರೆ ಟ್ರಂಪ್ ವಿರೋಧ ಮಾಡ್ತಾ ಇದ್ದಾರೆ. ದಿನಕ್ಕೆ 140 ಹಡಗುಗಳೆಲ್ಲ ಸಂಚಾರ ಮಾಡ್ತಾ ಇತ್ತು. ಈಗ ಅದು ಕೇವಲ 40 ಹಡಗುಗಳಿಗೆಲ್ಲ ಇಳಿಕೆ ಆಗಿದೆ. ಇರಾನ್ನ ಮೇಲೆ ಜುಲೈ 15ರ ಒಳಗಾಗಿ ತೈಲ ವಹಿವಾಟುಗಳನ್ನೆಲ್ಲ ನಿಲ್ಲಿಸಬೇಕು ಅಂತ ಟ್ರಂಪ್ ಅವರು ಎಚ್ಚರಿಕೆ ಕೊಟ್ಟಿರೋದು. ಅಂದರೆ 140ರಷ್ಟು ಹಡಗುಗಳು ಇತ್ತು, 40ಕ್ಕೆ ಇಳಿಕೆ ಆಗಿದೆ. ಈಗ ಅವ್ರು ಏನು ಮಾಡ್ತಾ ಇದ್ದಾರೆ, ಪರ್ಯಾಯವಾಗಿ ಆಫ್ರಿಕಾದ ಕೇಪ್ ಆಫ್ ಗುಡ್ ಹೋಪ್ ಅಂತ ನಾವೇನು ಕರಿತೀವಿ, ಆ ಮಾರ್ಗವನ್ನು ಬಳಕೆ ಮಾಡಿಕೊಂಡು ಬೇರೆ ಬೇರೆ ಹಡಗುಗಳೆಲ್ಲ ಹೋಗ್ತಾ ಇದೆ. ಈ ಮತ್ತೊಂದು ಕಡೆ ಈ ವ್ಯವಸ್ಥೆಯಿಂದ ಕೇಪ್ ಆಫ್ ಗುಡ್ ಹೋಪ್ನ ಬಳಕೆ ಮಾಡಿಕೊಳ್ಳೋದ್ರಿಂದ ಒಂದು 15 ದಿನಗಳ ಕಾಲ ಡಿಲೇ ಆಗ್ತಾ ಇದೆ ತೈಲ ತಲುಪುವುದು ಕೂಡ ಅನ್ನೋದು ಒಂದು. ಎರಡನೇದ್ದು, 71% ಸಂಚಾರ ಬಂದಾಗಿದೆ. 130ರಿಂದ 140ರಷ್ಟು ವಾಣಿಜ್ಯ ಹಡಗುಗಳು ಓಡಾಟ ಆಗ್ತಿತ್ತು, 40 ಕುಸಿತ ಆಗಿದೆ. ಕೆಲವೊಂದಿಷ್ಟು ದಿನಗಳಲ್ಲಿ 10ರಿಂದ 15 ಹಡಗುಗಳು ಮಾತ್ರ ಹಾರ್ಮುಜ್ ಜಲಸಂಧಿಯಲ್ಲಿ ಓಡಾಟ ಮಾಡ್ತಾ ಇದೆ ಅಂತ. ಮತ್ತೊಂದು ಕಡೆ ಜಪಾನ್, ಯುರೋಪ್, ಏಷ್ಯಾದ ಪ್ರಮುಖ ದೇಶಗಳು 106 ಹಡಗುಗಳು ಈ ವಲಯದಿಂದ ಸಂಪೂರ್ಣವಾಗಿ ಹೊರ ಹೋಗಿವೆ. ಗಲ್ಫ್ ವಲಯದಲ್ಲಿ ಈ ಹಿಂದೆ ಜಪಾನ್ನ 45 ಹಡಗುಗಳು ಇತ್ತಂತೆ, ಆದರೆ ಇದೀಗ ಆ ಹಡಗುಗಳ ಸಂಖ್ಯೆ ಕೇವಲ 4ಕ್ಕೆ ಇಳಿಕೆ ಆಗಿದ್ದನ್ನು ನೋಡ್ತಾ ಇದ್ದೀವಿ. ಆ ಮುಖಾಂತರ ಇರಾನ್ನ ಆರ್ಥಿಕತೆಗೆ ಪೆಟ್ಟು ಕೊಡೋದು, ಇದರ ಜೊತೆಗೆ ಇರಾನ್
ಇರಾನ್ನ ಜೊತೆಗೆ ಯಾರ್ಯಾರೆಲ್ಲ ತೈಲ ಮಾತುಕತೆಯ ಭಾಗವಾಗಿ ಮಾತುಕತೆ ನಡೆಸಿದ್ರ, ತೈಲವನ್ನು ತೆಗೆದುಕೊಳ್ಬೇಕು ಇತ್ಯಾದಿ ಮಾತುಕತೆಗಳಾಗಿತ್ತಲ್ಲ, ಅದನ್ನು ಕೇವಲ ಕೆಲವೇ ದಿನಗಳಲ್ಲೆಲ್ಲ ಮುಕ್ತಾಯಗೊಳಿಸಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ. ನೀವು ನೋಡಿ, ಇಂಥದ್ದೊಂದು ಪರಿಸ್ಥಿತಿಗಳು ಸೂಯೆಜ್ ಕಾಲುವೆ ಬಿಕ್ಕಟ್ಟಿನ ಸಮಯದಲ್ಲಿ ಆಗಿತ್ತು. ಯಾವಾಗ? 1967-75 ಈ ಆಸುಪಾಸು. ಇಸ್ರೇಲ್, ಈಜಿಪ್ಟ್, ಅದಾದ ನಂತರ ಈ ಅರಬ್ ರಾಷ್ಟ್ರಗಳ ನಡುವೆ 6 ದಿನಗಳ ಕಾಲ ಯುದ್ಧ ಆಯಿತು. ಯುದ್ಧ ನಡೆದಿದ್ದ 6 ದಿನ, ಆದರೆ ಸೂಯೆಜ್ ಕಾಲುವೆ ಬಂದಾಗಿದ್ದು 8 ವರ್ಷಗಳ ಕಾಲ. ಯಾವ ಕಾರಣಕ್ಕಾಗಿ? ಯುದ್ಧ ಸಂಭವಿಸಿದ 6 ದಿನಗಳ ಕಾರಣಕ್ಕಾಗಿ ಸೂಯೆಜ್ ಕಾಲುವೆ ಮೇಲೆ ಹಿಡಿತವನ್ನು ಹೊಂದಿದ್ದಂತಹ ಈಜಿಪ್ಟ್ ಏನು ಮಾಡ್ತು, ಈಜಿಪ್ಟ್ ಸಂಪೂರ್ಣವಾಗಿ ಬಂದ್ ಮಾಡೋ ಪ್ರಯತ್ನವನ್ನು ಮಾಡಿತು. ಅವತ್ತು ಕೂಡ ಕೇಫ್ ಆಫ್ ಗುಡ್ ಹೋಪನ್ನು ಬಳಕೆ ಮಾಡಿಕೊಂಡು ಹಡಗುಗಳು ತಿರುಗಿ ಬರುವಂತಹ ಪರಿಸ್ಥಿತಿ ಇತ್ತು. ಅವತ್ತು ತೈಲ ಬೆಲೆ ಏರಿಕೆ ಆಗಿತ್ತಾ? ಇವತ್ತೆಂಗೆ ಹಾರ್ಮುಜ್ ಜಲಸಂಧಿ ಬಂದಾದರೆ ತೈಲ ಬೆಲೆ ಏರಿಕೆ ಆಗುತ್ತೆ, ಗಗನಕ್ಕೆ ಇರುತ್ತೆ ಅಂತ ನಾವೆಲ್ಲ ಚರ್ಚೆ ಮಾಡ್ತೀವಿ. ಅವತ್ತು ಹೀಗಾದಾಗ ಏನಾದರೂ ಸಮಸ್ಯೆ ಆಗಿತ್ತಾ? ಅವತ್ತು ಸಮಸ್ಯೆ ಆಗಿರಲಿಲ್ಲ ಅನ್ನುವಂಥದ್ದೊಂದು ಬೆಳವಣಿಗೆ ಇದೆ. ಅವತ್ತು ಕಚ್ಚಾ ತೈಲದ ದರ ಎಷ್ಟಿತ್ತು? $1.80 ಆಸುಪಾಸಿನಲ್ಲಿತ್ತು. ಯಾಕೆ ಹಂಗಾಗಿತ್ತು? ಯಾಕೆ ಅಂತ ಹೇಳಿದರೆ ಅದಕ್ಕೊಂದು ಕಾರಣ ಇದೆ. ಅವತ್ತು ಗಲ್ಫ್ ರಾಷ್ಟ್ರಗಳೆಲ್ಲರೂ ಕೂಡ ತೈಲವನ್ನು ಉತ್ಪಾದನೆ ಮಾಡಿ ಅದನ್ನು ಪೂರೈಕೆ ಮಾಡದೇ ಇದ್ದಾಗಲೂ ಕೂಡ ವೆನಿಜುವೆಲಾ ಎನ್ನುವಂತಹ ಒಂದು ದೇಶ ತನ್ನ ಬಳಿ ಇರುವಂಥ ಎಲ್ಲ ತೈಲವನ್ನು ಉತ್ಪಾದನೆ ಮಾಡಿ ಜಗತ್ತಿಗೆ ಕೊಡೋ ಪ್ರಯತ್ನವನ್ನು ಮಾಡಿತ್ತು. ಆ ಮುಖಾಂತರ ಏನಾಯಿತು? ಅವತ್ತು ತೈಲ ಬೆಲೆ ನಿಯಂತ್ರಣಕ್ಕೆ ಬಂದಿತ್ತು, ಏರಿಕೆ ಆಗಿರಲಿಲ್ಲ. ಆದರೆ ಇವತ್ತು ಅಂತಹ ಪ್ರಯತ್ನವನ್ನು ಒಪೆಕ್ ಪ್ಲಸ್ ಮತ್ತು ಒಪೆಕ್ನ ಯಾವ ದೇಶಗಳು ಕೂಡ ಮಾಡ್ತಾ ಇಲ್ಲ. ಜುಲೈ ತಿಂಗಳಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಹಾರ್ಮುಜ್ ಜಲಸಂಧಿಯ ಈ ಪರಿಣಾಮ ಮಾತ್ರ ತೈಲ ಬೆಲೆ ಏರಿಕೆಗೆ ಕಾರಣ ಆಗ್ತಾ ಇರೋದನ್ನು ನಾವು ಗಮನಿಸಬೇಕಾದಂತಹ ಸಂಗತಿ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ಮತ್ತು ಇಸ್ರೇಲ್ನಲ್ಲಿ ಆರ್ಥಿಕ ದಿಗ್ಬಂಧನ ಜುಲೈ 17ರ ಗಡುವನ್ನು ಕೊಡಲಾಗಿರೋದು. 17ರ ಗಡುವು ಅಂದರೆ ಆಗಸ್ಟ್ 21 ತನಕ ಇರಬೇಕಾಗಿತ್ತು ಈ ಗಡುವು. ಆದರೆ ಇದೀಗ ಅದಕ್ಕೆ 17ನೇ ತಾರೀಕಿಗೆ ಇನ್ನು 6 ದಿನಗಳಿಗೆ ಮುಕ್ತಾಯ ಆಗ್ತಾ ಇದೆ. ಇರಾನ್ನ ತೈಲ ಮಾರಾಟ ಪರವಾನಗಿಯನ್ನು ಅಮೆರಿಕ ಅಧ್ಯಕ್ಷರು ರದ್ದುಗೊಳಿಸಿದ್ರು. ಜುಲೈ 17ರ ಒಳಗಾಗಿ ಎಲ್ಲ ವಹಿವಾಟುಗಳನ್ನೆಲ್ಲ ಸ್ಥಗಿತಗೊಳಿಸಬೇಕು ಅಂತೆಲ್ಲ ಎಚ್ಚರಿಕೆ ಕೊಟ್ಟರು. ಖಮೇನಿ ಉತ್ತರಾಧಿಕಾರಿ ಮುಸ್ತಫಾ ಅಲಿ ಅನ್ಸಾರಿ ಮೇಲೆ ಎಲ್ಲ ಕಠಿಣ ನಿರ್ಬಂಧಗಳನ್ನು ಹೇರಿದನ್ನು ನೋಡ್ತಾ ಇದ್ದೀವಿ. ನಾವು ಮೊನ್ನೆ ನಿಮಗೆ ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ವಿ, ಹೆಂಗೆ ಅಮೆರಿಕ ದಿಗ್ಬಂಧನವನ್ನು ವಿಧಿಸುತ್ತೆ ಅಂತ. ಅಮೆರಿಕಾದ ಬಳಿ ಒಂದು ಸ್ವಿಫ್ಟ್ ಎನ್ನುವಂತಹ ಈ ಕರೆನ್ಸಿಗಳನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಳೋದಕ್ಕೆ ಭಾರತ ಇವತ್ತು ತೈಲವನ್ನು ಖರೀದಿ ಮಾಡಿದರೆ ಇರಾನಿಗೆ ನೇರವಾಗಿ ಹಣ ಕೊಡಲ್ಲ, ಅದನ್ನು ಸ್ವಿಫ್ಟಿಗೆ ಕೊಡುತ್ತೆ, ಸ್ವಿಫ್ಟ್ ಅವರಿಗೆ ಇರಾನ್ ಅವರಿಗೆ ಕೊಡುತ್ತೆ ಅಂತ. ನೋಡಿ, 11,000ಕ್ಕೂ ಹೆಚ್ಚು ಬ್ಯಾಂಕ್ ಖಾತೆಗಳನ್ನು 200ಕ್ಕೂ ಅಧಿಕ ದೇಶಗಳಿಗೆ ಕನೆಕ್ಟಿವಿಟಿ ಮಾಡುವಂತಹ ವ್ಯವಸ್ಥೆ ಯಾರಿಗಿದೆ ಅಂತ ಹೇಳಿದರೆ ಸ್ವಿಫ್ಟ್ಗಿದೆ. ಈ ಸ್ವಿಫ್ಟ್ ಕನೆಕ್ಟ್ ಮಾಡುತ್ತೆ. ಈ ಸ್ವಿಫ್ಟ್ನ ಕಚೇರಿಯಲ್ಲಿದೆ, ಬೆಲ್ಜಿಯಂನಲ್ಲಿದೆ. ಬೆಲ್ಜಿಯಂನಲ್ಲಿ ಇದ್ದಾಗಲೂ ಕೂಡ ಅಮೆರಿಕ ಹೆಂಗೆ ನಿಯಂತ್ರಣ ಮಾಡುತ್ತೆ ಅಂತ ಹೇಳಿದ್ರೆ ಸ್ವಿಫ್ಟ್ಗೆ ಬೇಕಾದಂಥ ಎಲ್ಲ ತಂತ್ರಜ್ಞಾನದ ವ್ಯವಸ್ಥೆಯೂ ಕೂಡ ಅಮೆರಿಕಾದಿಂದ ಪೂರೈಕೆ ಆಗುತ್ತೆ. ಅಮೆರಿಕಾದಿಂದ ಈ ಬ್ಯಾಂಕಿಂಗ್ ವ್ಯವಸ್ಥೆ ಪೂರೈಕೆ ಆಗೋ ಕಾರಣಕ್ಕಾಗಿ ಅಮೆರಿಕ ನಾನು ಹೇಳಿದ ದೇಶದ ಮೇಲೆ ನೀವು ದಿಗ್ಬಂಧನ ಹೇರದೆ ಹೋದರೆ ನಿಮಗೆ ಇರಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ನಾನು ಹಾಳು ಮಾಡಿಬಿಡ್ತೀನಿ ಅಂತ ಅಮೆರಿಕಾದವರು ಹೇಳುವ ಕಾರಣಕ್ಕಾಗಿ ಅವರು ಆರ್ಥಿಕ ದಿಗ್ಬಂಧನವನ್ನು ಹೇರ್ತಾರೆ. ಈ ಕಾರಣಕ್ಕಾಗಿ ಒಂದು ಬೆಳವಣಿಗೆ, ಜುಲೈ 17ರವರೆಗೆ ಮಾತ್ರ 10 ದಿನಗಳ ಅವಕಾಶ ಕೊಡಲಾಗಿದೆ. 21ಕ್ಕೆ ಅದೆಲ್ಲ ಮುಕ್ತಾಯ ಆಗಬೇಕಾಗಿತ್ತು. ಈಗ ಸರಣಿ ಪ್ರಚೋದನೆ ಆಗಿದ್ದನ್ನು ಎಲ್ಲದರ ಭಾಗವಾಗಿ ಇದೆಲ್ಲ ಆಗಿದೆ. ಈ ಯಾವುದೇ ಮೂರನೇ ದೇಶದ ಟ್ರೇಡರ್ಸ್, ಹಡಗು ಕಂಪನಿಗಳು, ಬ್ಯಾಂಕ್ಗಳು, ವಿಮಾ ಸಂಸ್ಥೆಗಳು ಅಮೆರಿಕ ಇರಾನ್ ಜೊತೆಗೆ ನೀವೇನಾದರೂ ವ್ಯಾಪಾರ ವಹಿವಾಟು ಮಾಡಿದರೆ ನಿಮ್ಮ ವಿರುದ್ಧ ನಾವು ನೇರ ಕ್ರಮ ಕೈಗೊಳ್ತೀವಿ ಅಂತ ಅಮೆರಿಕ ಹೇಳಿದೆ. ನೀವು ನೋಡಿ, ಇರಾನ್ನ ವಿರುದ್ಧ ಅಮೆರಿಕ 2012ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ವಿಫ್ಟ್ ಅನ್ನು ಪ್ರಯೋಗ ಮಾಡಿ ಇಂಥದ್ದೊಂದು ಕ್ರಮವನ್ನು ತೆಗೆದುಕೊಳ್ತು. ಯಾವಾಗ? 2012ರಲ್ಲಿ ಪರಮಾಣು ಯೋಜನೆಯನ್ನು ಅಮೆರಿಕ ಮತ್ತು ಯುರೋಪಿಯನ್ ಒಕ್ಕೂಟಗಳೆಲ್ಲ ಸೇರಿಕೊಂಡು ತಡೆಯೋದಕ್ಕೆ ಪ್ರಯತ್ನ ಪಟ್ಟಾಗ ಅವರು ಹೇಳಿದರು ಯಾವುದೇ ಕಾರಣಕ್ಕೂ ಇರಾನ್ ಜೊತೆಗೆ ವ್ಯಾಪಾರ ಮಾಡಬಾರದು ಅಂತ. ಅವತ್ತು ಮೊದಲ ಬಾರಿಗೆ ಸ್ವಿಫ್ಟ್ ಅನ್ನು ನಿಯಂತ್ರಿಸಿ ಇರಾನ್ಗೆ ಒಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡಿದರು. ಅದರ ಪುನರಪಿ ಪ್ರಯತ್ನ ಯಾವಾಗಾಯಿತು ಅಂತ ಹೇಳಿದ್ರೆ 2018ರಲ್ಲಾಗಿತ್ತು. ಇತ್ತೀಚೆಗೆ 2022ರಲ್ಲೂ ಕೂಡ ರಷ್ಯಾ ವಿರುದ್ಧ ಅದನ್ನು ಪ್ರಯೋಗ ಮಾಡೋದಕ್ಕೆ ಅಮೆರಿಕಾದವರು ಸ್ವಿಫ್ಟ್ ಅನ್ನು ಬಳಕೆ ಮಾಡಿಕೊಂಡಿದ್ರು. ಇದಕ್ಕೆ 2026ರಲ್ಲಿ ಪುನರಪಿ ಅದನ್ನು ಬಳಕೆ ಮಾಡಿಕೊಂಡು ಇರಾನ್ನ ತೈಲ ವ್ಯವಸ್ಥೆ ಮತ್ತು ಇರಾನ್ನಿಂದ ಹೋಗ್ತಾ ಇದ್ದಂಥ ತೈಲವನ್ನು ನಿಯಂತ್ರಣ ಮಾಡುವಂಥ ವ್ಯವಸ್ಥೆಯನ್ನು ಅಮೆರಿಕ ಮಾಡಿಕೊಂಡಿದೆ. ಇದು ನಾವು ಗಮನಿಸಬೇಕಾದ ಸಂಗತಿ. ಮತ್ತೊಂದು ಕಡೆ ಶಾಂತಿ ಮಾತುಕತೆ ಅಂದರೆ ಅದು ದೇಶದ್ರೋಹ ಅಂತ ಯಾರು ಹೇಳ್ತಾ ಇದ್ದಾರೆ? ಇರಾನ್ ಅವರು ಹೇಳ್ತಾ ಇರುವಂಥ ವಿಚಾರ. ಅಮೆರಿಕ ಜೊತೆ ಮಾತುಕತೆಗೆ ಮುಂದಾಗುವವರು ದೇಶದ್ರೋಹಿಗಳು ಅಂತ ಇರಾನ್ನ ಹಾರ್ಡ್ ಲೈನರ್ಸ್ ಎಲ್ಲ ಹೇಳ್ತಾ ಇದ್ದಾರೆ. ನಾವು ನಿನ್ನೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಮಧ್ಯಮ ಪಂಥ ಅನ್ನುವಂತಹ ಒಂದು ರಾಜಕೀಯ ಸಿದ್ಧಾಂತವನ್ನು ಹೊಂದಿರುವಂತಹ ಅನೇಕ ನಾಯಕರು ಇರಾನ್ನಲ್ಲಿದ್ದಾರೆ. ಆ ಮಧ್ಯಮ ಪಂಥದ ಪೆಜಿಶ್ಕಿಯಾನ್ ಅವರೇ ಇವತ್ತು ಇರಾನ್ನ ಅಧ್ಯಕ್ಷರಾಗಿದ್ದಾರೆ.
ಅಬ್ಬಾಸ್ ಅರಾಗ್ಜಿಯು ಕೂಡ ಅದೇ ಪಂಥಕ್ಕೆ ಸೇರುವಂತಹ ವ್ಯಕ್ತಿ. ಅವರು ವಿದೇಶಾಂಗ ಸಚಿವರು. ಅವರ ಉದ್ದೇಶ ಏನು? ಯುದ್ಧದ ಬದಲಾಗಿ ಕೇವಲ ರಾಜತಾಂತ್ರಿಕ ಮಾತುಕತೆಗಳ ಮುಖಾಂತರ ಉಭಯ ದೇಶಗಳ ನಡುವೆ ಮಿತ್ರತ್ವವನ್ನು ಬಯಸುವುದು, ಮಾತುಕತೆಯನ್ನು ಮಾಡುವಂಥದ್ದು ಅಂತ. ಆದರೆ ಇದೀಗ ಇವರ ವಾದ ಏನು? ಇಲ್ಲ, ಯುದ್ಧ ಆಗಬೇಕು ಅನ್ನೋದು ಅಲ್ಲಿರುವಂತಹ ಬಲಪಂಥಿಯವರ ವಾದ ಆಗಿದೆ. ನಾವು ಟ್ರಂಪ್ ಮಾತುಕತೆಗೆಲ್ಲ ಕೇಳಲ್ಲ, ಅವರೆಲ್ಲ ಸುಳ್ಳು ಹೇಳ್ತಿದ್ದಾರೆ ಅಂತ ವಿದೇಶಾಂಗ ಇಲಾಖೆ ಹೇಳಿತು. ಕತಾರ್ ಮಧ್ಯಸ್ಥಿಕೆಯ ಮಾತುಕತೆಯನ್ನು ಕೂಡ ಇರಾನ್ನ ಉಗ್ರಗಾಮಿ ಗುಂಪುಗಳೆಲ್ಲ ವಿರೋಧಿಸಿದ್ರು. ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಅವರ ಅಳಿಯ ಸೇರಿದಂತೆ ಒಂದು ನಿಯೋಗ ಕತಾರಿಗೆಲ್ಲ ಬಂದಿತ್ತು. ಮಾತುಕತೆ ನಡೆಸ್ತೀವಿ, ಇರಾನ್ನ ಜೊತೆಗೆಲ್ಲ ನಾವು ನೇರವಾದಂಥ ಮಾತುಕತೆ ನಡೆಸಲ್ಲ ಅಂತ, ನಾವು ಮಾತುಕತೆಯಲ್ಲೇ ಪಾಲ್ಗೊಳ್ಳಲ್ಲ ಅಂತ ಇರಾನ್ ಅವರು ಹೇಳಿದರು. ಕತಾರಿಗೆ ನಾವು ಯಾವ ಕಾರಣಕ್ಕೂ ಬರಲ್ಲ ಅಂತ ಇದೀಗ ಅದನ್ನು ಕೂಡ ಅವರು ವಿರೋಧ ಮಾಡಿದ್ದಾರೆ. ಅಮೆರಿಕ ನೆಲೆಯಲ್ಲಿರುವಂಥ ತನ್ನ ಆಸ್ತಿಗಳ ಮೇಲೆ ಇರಾನ್ನಿಂದ ಸರಣಿ ದಾಳಿ ಆಗ್ತಾ ಇದೆ. ಇರಾನ್ನ ಹೊಸ ನಾಯಕ ಮೋಸ್ತಬಾ ಹಣಕಾಸು ವ್ಯವಹಾರದ ಮೇಲೆಲ್ಲ ಅಮೆರಿಕದ ನಿರ್ಬಂಧ ಹಾಕ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇದು ಉಭಯ ದೇಶಗಳ ನಡುವೆ ಒನ್ಸ್ ಅಗೇನ್ ಆಗ್ತಾ ಇರುವಂತಹ ಬೆಳವಣಿಗೆ. ಅಂದರೆ ಶಾಂತಿ ಮಾತುಕತೆಯೂ ಕೂಡ ಆಗಲ್ಲ, ಡೊನಾಲ್ಡ್ ಟ್ರಂಪ್ ಅವರ ಮಾತನ್ನು ನಾವು ನಂಬಲ್ಲ ಅಂತ. ಆದರೆ ಇವೆಲ್ಲದರ ನಡುವೆ ಇದೀಗ ಅಮೆರಿಕಾದ ಮಿತ್ರತ್ವಕ್ಕೆ ಅಥವಾ ಅಮೆರಿಕಾದ ಒಂದು ಬಲಕ್ಕೆ UAE ಕೂಡ ಎಂಟ್ರಿ ಕೊಡ್ತಾ ಇದೆ ಎನ್ನುವಂತಹ ಜಾಗತಿಕ ವಿಶ್ಲೇಷಣೆಗಳಾಗ್ತಾ ಇದೆ. ಇರಾನ್ ಇದನ್ನು ಹೆಂಗೆ ತೆಗೆದುಕೊಳ್ಳುತ್ತೆ, ಮಧ್ಯಪ್ರಾಚ್ಯದ ದೇಶಗಳು ಹೆಂಗೆ ತೆಗೆದುಕೊಳ್ಳುತ್ತೆ, ಕಾತೋಡ ಮುಂದಿನ ದಿನಗಳಲ್ಲಿ ಏನು ಬೆಳವಣಿಗೆ ಆಗುತ್ತೆ ಅಂತ.